ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ರೆಸಿಪಿಗಳನ್ನ ತೋರ್ಸಾಕತ್ತೀವಿ. ವಾರಕ್ಕಾಗುವಷ್ಟ ಬೇರೆ ಬೇರೆ ವಿಭಿನ್ನವಾಗಿರುವಂತಹ ಮಸ್ತಾಗಿರುವಂತಹ ರೈಸ್ ಸಾಂಬಾರ್ ರೆಸಿಪಿಗಳು ರೀ. ಏಕದಮ್ ಫಸ್ಟ್ ಕ್ಲಾಸ್ ಆಗಿ ನೋಡಕ್ರೆ. ಹಾಗಾದ್ರೆ ಏನೇನು ಮಾಡಿದೀವಿ ಅಂಥೇಳಿ ಎಲ್ಲನೂ ತೋರಿಸ್ಕೊಡ್ತೀವಿ. ಸರಳ ವಿಧಾನದಾಗ ತೋರಿಸ್ಕೊಡ್ತೀವಿ ರೀ. ಭಾಳ ಈಸಿ ಇರ್ತಾವೆ. ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮೊದಲಿಗೆ ಒಂದು ಭಾಳ ಮಸ್ತಾಗಿರುವಂತಹ ಜೀರಾ ರೈಸ್ ರೀ ಮತ್ತು ದಾಲ್ ಫ್ರೈಯನ್ನು ತೋರಿಸ್ಕೊಡತ್ತಿದ್ದೀವಿ ರೀ. ಇದು ಎಷ್ಟು ಈಸಿ ಐತೆ ಅಂಥೇಳಿ ನೀವು ನೋಡಕ್ರೆ ಬರ್ರಿ. ಮೊದಲಿಗೆ ನಾವೇನು ಮಾಡೋರಿ, ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ಏನು ಮಾಡೋರಿ, ಒಂದು 2 ಸಲ ಚಲೋ ತಂಗಿ ವಾಶ್ ಮಾಡಿರಿ. ಆಮೇಲೆ ಅದಕ್ಕೆ ನೀರು ಹಾಕಿ ನೀವು ನೆನೆಯಾಕ ಬಿಟ್ಬಿಡ್ರಿ. ಈ ಕಡೆ ನಾವು ದಾಲ್ ಮಾಡೋತನ ನೆನೆಲಿ. ಈ ಕಡೆ 1 ಕಪ್ ನಾವಿಲ್ಲಿ ಕೆಂಪು ಬೇಳೆ ಅಥವಾ ಚನ್ನಂಗಿ ಬೇಳೆಯನ್ನು ತೊಗೊಂಡಿದ್ದೇವೆ, ಮಸೂರ್ ದಾಲ್. ಅವನ್ನ ಚಲೋ ತಂಗಿ ನಾವಿಲ್ಲಿ ವಾಶ್ ಮಾಡಿ ತೊಗೊಂಡ್ಬಿಡ್ನು. ತಿಳ್ತಿರ್ಲ. ಇವನ್ನ ಚಲೋ ತಂಗಿ ವಾಶ್ ಮಾಡಿದ್ಮೇಲೆ ಒಂದು ಕುಟ್ಟಾಣಿ ಒಳಗೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕುಟ್ಟಿ ತೊಗೊಳಕತ್ತೀವಿ ರೀ. ಅದಾದ ನಂತರ ಇಲ್ಲಿ ಒಂದು ಕುಕ್ಕರ್ದಾಗ ನಾವು ಒಂದು 2 ಟೀ ಸ್ಪೂನ್ನ ತುಪ್ಪವನ್ನು ಕಾಯ್ಲಿಕ್ಕಿಟ್ಟ. ತುಪ್ಪ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಚಟಪಟ ಅನ್ನೋತನ ಬಿಟ್ರಿ. ಆಮೇಲೆ ಒಂದು ಏಲಕ್ಕಿ, ಹಂಗೆ ಒಂದು 2 ಪುಲಾವ್ ಎಲೆ, ಆಮೇಲೆ ಕರಿಬೇವನ್ನು ಕಟ್ ಮಾಡಿ ಹಾಕ್ರಿ. ಅದಾದ ನಂತರ ನೀವಿಲ್ಲಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಸೇರಿಸಿ ಚಲೋ ತಂಗಿ ಒಂದು ಈಟ್ ಫ್ರೈ ಮಾಡಿದ್ರೆ ಸಾಕ್ರಿ. ನೋಡಿ, ಇಷ್ಟೆಲ್ಲ ಆದ್ಮೇಲೆ ನಾವು ಇದಕ್ಕೆ ಏನು ಮಾಡತ್ತಿದ್ದೀವಪ್ಪ ಅಂತಂದ್ರೆ ಆಗಲೇ ಕುಟ್ಟಾಣಿ ಒಳಗೆ ಕೊಟ್ಟಿಟ್ಟಿದ್ದೀವ್ರಲ್ಲ, ಆ ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತಂದು ಹಾಕಿ. ಅದಾದ ನಂತರ ನಾವಿಲ್ಲಿ ಅರಿಶಿನ ಪುಡಿ ಮತ್ತು ಒಂದಿಟ್ಟು ಇಂಗನ್ನು ಈಗ ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಚಲೋ ತಂಗಿ ಅರಿಶಿನ ಪುಡಿ ಕೊಡ್ಕೊಳ್ಳೋ ಹಂಗೆ ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನೆನೆಸಿಟ್ಟಂತಹ ಏನು ಬ್ಯಾಳೆ ಇದ್ದು ನೋಡ್ರಿ, ಚನ್ನಂಗಿ ಬೇಳೆ ಅಥವಾ ಮಸೂರ್ ದಾಲ್, ಅವನ್ನ ನಾವಿಲ್ಲಿ ತಂದ ಒಮ್ಮೆ ಬರೋಬ್ಬರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾವಿಲ್ಲಿ ಒಂದು ಟೊಮ್ಯಾಟೊ ಅಥವಾ ಅರ್ಧ ಟೊಮ್ಯಾಟೊನ ಹಾಕಿ ಕರೆಕ್ಟಾಗಿ ಮತ್ತು ಮಿಕ್ಸ್ ಮಾಡೋರಿ. ಅದಾದ ನಂತರ ನೀರನ್ನು ಸೇರಿಸೋಣ. ಚಲೋ ತಂಗಿ ನೀವು ನೀರು ಹಾಕಿ ಕರೆಕ್ಟಾಗಿ ಅದನ್ನು ಒಂದು 4 ರಿಂದ 6 ಕಪ್ ನೀರನ್ನು ನೀವಿಲ್ಲಿ ಸೇರಿಸ್ರಿ. ಅದಾದ ನಂತರ ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಚಿ ಕುದಿಯಾಕ ಬಿಟ್ಬಿಡ್ರಿ. ಚಲೋ ತಂಗಿ ಈ ಒಂದು ಬೇಳೆಲ್ಲ ಕುದ್ದು ಬರೋಬ್ಬರಿಯಾಗಿ ದಾಲ್ ರೆಡಿ ಆಗ್ತೈತ್ರಿ. ತಿಳಿತಿರ್ಲೆ. ನಿಮಗೆ ಬೇಕು ಅಂತಂದ್ರೆ ನೀವು ಇದ್ರಾಗ ಇನ್ನೊಂದು ಸ್ವಲ್ಪ ಬಿಸಿನೀರದು ಹಾಕತ್ತಿದ್ರೆ ಹಾಕ್ಬೋದು, ತಿಳಿ ಮಾಡ್ಕೊಳ್ಬೇಕಿದ್ರೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಒಂದು ಸಿಂಪಲ್ ಆಗಿರುವಂತಹ ದಾಲ್ ರೆಡಿ ಆಕೈತಿ. ಉಪ್ಪೋದು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇನ್ನು ಅಕ್ಕಿಯನ್ನು ನೆನೆಯಾಕಿಟ್ಟಿದ್ರಲ್ಲ, ಅದಕ್ಕೆ ಒಂದು ನಾವು ಈ ಹಂಡಿ ಅಥವಾ ಕಡಾಯಿ ಒಳಗೆ ಏನು ಮಾಡೋಣಪ್ಪ ಅಂತಂದ್ರೆ ತುಪ್ಪವನ್ನು ಕಾಯ್ಲಿಕ್ಕೆ ಇಡ್ನು. ತುಪ್ಪ ಕಾದ ನಂತರ ಅದಕ್ಕೆ ಜೀರಿಗೆ, ಲವಂಗ, ಒಂದು ದಪ್ಪ ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿ, ಅದಾದ ನಂತರ ಒಂದು 2 ಪುಲಾವ್ ಎಲೆ ಮತ್ತು ಈ ಏಲಕ್ಕಿ ಇರ್ತೈತ್ರಲ್ಲ ಅದನ್ನು ಪುಡಿ ಮಾಡಿ ತೊಗೊಂಡಿದ್ದೀವಿ. ಹಂಗೆ ಒಂದು 2 ನಾವಿಲ್ಲಿ ಹಸಿಮೆಣಸನ್ನು ಹಾಕತ್ತಿದ್ದೀವಿ ರೀ. ಹಸಿಮೆಣಸಿಕಾಯಿ ಅಡ್ಡ ಸೀಳಿ 2 ಹಾಕಿರಿ. ಆಮೇಲೆ ನೆನೆಸಿಟ್ಟಂತಹ ಅಕ್ಕಿಯನ್ನು ತೊಗೊಂಡು ಬಂದ ನೀವಿಲ್ಲಿ ಸೇರಿಸ್ರಿ. ತಿಳಿತಿರಲ್ಲ, ಒಂದು 2 ಕಪ್ ಬಾಸ್ಮತಿ ಅಕ್ಕಿದ್ದು ಅವನ್ನ ಜೀರಾ ರೈಸ್ ಮಾಡೋ ಅಂತೇಳಿ ಹಿಂಗೆ ಮಾಡತ್ತಿದ್ದೀವಿ. ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀವಿ ನಾವು ನಿಮಗೆ. ಎಲ್ಲನೂ ಭಾಳ ಏನು ಟೈಮ್ ತೊಗೊಳಂಗಿಲ್ಲ. ಸ್ವಲ್ಪ ಒಂದು ಅದಕ್ಕೆ ಉಪ್ಪು ಹಾಕಿ ಮತ್ತು ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿ ನಾವಿಲ್ಲಿ ಅಷ್ಟು ನೀರನ್ನು ಸೇರಿಸ್ಬೇಕ್ರಿ. ಆಮೇಲೆ ನಾವಿಲ್ಲಿ ಒಂದು 2.5 ಕಪ್ ನೀರನ್ನು ಹಾಕಿ ಕರೆಕ್ಟಾಗಿ ಅದನ್ನು ಬಿಟ್ಟು ಕುದಿಯಾಕ ಬಿಡ್ತೇವೆ ರೀ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚಲೋ ತಂಗಿ ಕುದಿಸ್ರಿ. ಕುಕ್ಕರ್ದಾಗ ಮಾಡತ್ತಿಲ್ಲ, ಅದಕ್ಕೆ ನೋಡ್ಕೊಂಡು ಟೈಮ್ ಸೇರಿ ಬರೋಬ್ಬರಿಯಾಗಿ ಆಫ್ ಮಾಡಿಬಿಡ್ರಿ. ಆಮೇಲೆ ಬರೋಬ್ಬರಿಯಾಗಿ ನಿಮಗೆ ಈ ಒಂದು ಜೀರಾ ರೈಸ್ ಹಾಗೆ ಒಂದು ಸಿಂಪಲ್ ಆಗಿರುವಂತಹ ದಾಲ್ ರೆಸಿಪಿ ರೆಡಿ ಆಕೈತ್ರಿ. ಈಸಿ ಐತ್ರಿ, ಟೇಸ್ಟಿನೂ ಅಷ್ಟು ಮಸ್ತಾಗಿರ್ತೈತ್ರಿ. ಹಾಗಾದ್ರೆ ನೀವು ಒಮ್ಮೆ ತಪ್ಪಲಾರ್ದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಬೇಕು. ಆಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಹೇಳಬೇಕು. ಈಗ ಮುಂದಿನ ರೆಸಿಪಿ ಕಡೆ ಹೋಗೋಣ ಬರ್ರಿ. ಈ ಒಂದು ರೆಸಿಪಿ ಒಂದು ಹೆಲ್ದಿ ಆಗಿರುವಂತಹ ಅಷ್ಟ ಮಸ್ತಾಗಿರುವಂತಹ ರೆಸಿಪಿ ಐತ್ರಿ. ಇದರೊಳಗೂ ನಾವು ಜೀರಾ ರೈಸ್ ತೋರಿಸಿದ್ದೀವಿ. ಹಂಗೆ ಒಂದು ಭಾಳ ಮಸ್ತಾಗಿರುವಂತಹ ಉದ್ದಿನ ಬೇಳೆಯ ಸಾರು ಅಥವಾ ಉದ್ದಿನ ಬೇಳೆಯ ದಾಲ್ ಫ್ರೈ ತೋರಿಸಿದ್ದೀವಿ ನೋಡಿ. ಇದು ಈ ಬ್ಲ್ಯಾಕ್ ಉರದ್ ದಾಲ್ ಅಥವಾ ಕಪ್ಪು ಉದ್ದಿನ ಬೇಳೆ ಇರ್ತಾವ್ರಲ್ಲ ಅಂದ್ರೆ ಆ ಥರ ಸಿಪ್ಪಿ ಜೊತೆ. ಆಮೇಲೆ ಅವನ್ನ ನಾವಿಲ್ಲಿ ತೊಗೊಂಡು ಒಂದೀಟು ಹುರಿದಿದ್ದೀವಿ ರೀ ಎಣ್ಣೆಗೆ. ಆಮೇಲೆ ಅದಕ್ಕೆ ಬಿಸಿನೀರನ್ನು ಹಾಕಿ ಕುದಿಯಾಕ ಇಟ್ಟಿದ್ದೀವಿ. ಅದರ ಜೊತೆ ಅರಿಶಿನ ಪುಡಿ, ಆಮೇಲೆ ಕಪ್ಪು ಏಲಕ್ಕಿ, ಅದಾದ ನಂತರ ಪುಲಾವ್ ಎಲೆ, ಸ್ವಲ್ಪ ಚಕ್ಕೆ ಇಷ್ಟು ಹಾಕಿ ನೀವು ಇಲ್ಲಿ ಕುದಿಸ್ಬೇಕು. ಏನಿಲ್ಲ, ಸ್ವಲ್ಪ ಒಂದು ಉದ್ದಿನ ಬೇಳೆ ಇರ್ತಾವಲ್ಲ ಹುರಿದು ತೊಗೊಳ್ಳೋದು. ಆಮೇಲೆ ಬಿಸಿನೀರು ಹಾಕೋದು, ಉಳಿದಿದ್ದೆಲ್ಲ ಸೇರಿಸೋದು. ಮುಂದಕ್ಕೆ ಇಲ್ಲಿ
ನಾವು ಈ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ವಿ, ಜೀರಾ ರೈಸ್ ಅಂತೀವಲ್ಲ, ಅದಕ್ಕೂ ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡು ಅವನು ಕರೆಕ್ಟಾಗಿ ತೊಳೆದಾದ ನಂತರ ನಾವಿಲ್ಲಿ ಒಂದು ಕಾರು ಕಲ್ಲಾಗ ನೆಕ್ಸ್ಟ್ ಏನು ಮಾಡ್ತೀವಿ ರೀ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲನೂ ತೊಗೊಳ್ತೇವೆ ರೀ. ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ತೊಗೋರಿ. ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಉಪ್ಪನ್ನು ಅದಕ್ಕೆ ಸೇರಿಸಿ ಚಲೋ ತಂಗಿ ಕುಟ್ಟಿ ಚಟ್ನಿಗತ್ತೆ ಮಾಡಿ ತೊಗೊತೇವೆ. ಭಾಳ ಅಂದ್ರೆ ಭಾಳ ಸಣ್ಣ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಅವಳಿದ್ರೆ ಸಾಕು. ಆಮೇಲೆ ಕುಕ್ಕರ್ದಾಗ ನೀವು ನೋಡ್ಬೋದು ಕುದಿಯಾಕಿಟ್ಟಂತಹ ಏನು ಉದ್ದಿನ ಬೇಳೆ ಇದ್ದಿರಲ್ಲ ಅವನ್ನ ಚಲೋ ತಂಗಿ ಕುದಿಸ್ಕೊಂಡು ನಾವು ತೊಗೊಂಡಿದ್ದೀವಿ. ಅದ್ರಾಗ ಹಾಕಿದಂತಹ ಕಪ್ಪು ಏಲಕ್ಕಿ, ಪುಲಾವ್ ಎಲೆ ಎಲ್ಲನೂ ಹೊರಗೆ ತಗೊಂಬಿಡ್ರಿ. ಆಮೇಲೆ ಅದನ್ನು ಒಂದು ಸ್ವಲ್ಪ ಚಮಚಲ್ಲಿ ತಿರುಬೇಡಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಸೇರಿಸಿ ಇಟ್ಕೊಂಡ್ಬಿಟ್ಟು ಇನ್ನು ಒಂದು ಪಾತ್ರೆ ಅಥವಾ ಕಡಾಯಿದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಸಾಸಿವೆ ಜೀರಿಗೆ ಎರಡನ್ನೂ ಸೇರ್ಸಾಕತ್ತೀವಿ ರೀ. ಆಮೇಲೆ ಅದ್ರಾಗ ನಾವು ಕರಿಬೇವು ಜಜ್ಜಿಟ್ಕೊಂಡಂತಹ ಹಸಿ ಖಾರ ಅಂದರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಜಜ್ಜಿಟ್ಟಿದ್ದೀವ್ರ ಅದನ್ನು ಸೇರಿಸಿ ಚಲೋ ತಂಗಿ ಒಮ್ಮೀಗ ಮಿಕ್ಸ್ ಮಾಡೋಣ. ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಒಂದು ಇಟ್ಟು ಸೇರಿಸಿ ನೋಡ್ರಿ. ಇದು 2ನೇ ರೆಸಿಪಿ ನಾವು ತೋರ್ಸಾಕತ್ತಿರೋದು, ನೀವು ನೋಡಕತ್ತಿರೋದು 2ನೇದು ಹೌದಿಲ್ಲ ರೀ. ಇನ್ನು ನಮ್ಮನ್ನು ಬಿಟ್ಟು ಮುಂದೆ ಹೋದ್ರೆ ಇಲ್ಲ ಇಲ್ಲೇ ಇದೆ ರೀ ಮುಂದಕ್ಕೆ. ಆಮೇಲೆ ಇದಕ್ಕೆ ನಾವೊಂದು ಅರ್ಧ ಟೊಮೆಟೊನ ಸೇರಿಸಿ ಬರಬ್ಬರಿಯಾಗಿ ಮಿಕ್ಸ್ ಮಾಡೋರಿ. ಅದಕ್ಕೆ ಮುಂದೆ ಮಸಾಲೆಗಳನ್ನು ನಾವು ಸೇರಿಸೋಣ. ನೀವು ಇಲ್ಲಿ ಭಾಳ ಅಂತ ಏನಿಲ್ಲರಿ, ಒಂದು ಸ್ವಲ್ಪ ಮಸಾಲೆ ಅಥವಾ ಜೀರಾ ಪೌಡ್ರಿ, ಆಮೇಲೆ ಧನಿಯಾ ಪೌಡ್ರು, ಅರಿಶಿನ ಪುಡಿ, ಗರಂ ಮಸಾಲ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ಕುದಿಸಿಟ್ಕೊಂಡಂತಹ ಬೇಳೆಯನ್ನು ನೀವು ತಂದ ಇಲ್ಲಿ ಒಮ್ಮೆ ಕರೆಕ್ಟಾಗಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಅದನ್ನು ತಿಳಿ ಮಾಡೋರಿದ್ರೆ ಬಿಸಿನೀರನ್ನ ಸೇರಿಸೋದಿಲ್ಲ, ಹಾಗೆ ನೀರು ಸೇರಿಸೋದು ನಡಿತೈತಿ. ಉಪ್ಪನ್ನು ಒಂದು ಸ್ವಲ್ಪ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಮತ್ತೊಂದು ಇಟ್ಟು ನೀವು ಸೇರಿಸಿ ಮಸ್ತಾಗಿ ಮಿಕ್ಸ್ ಹೊಡೆದ ಕುದಿಸಿ ಬಿಡ್ಬೇಕ್ರಿ. ಇನ್ನು ಇದಕ್ಕೆ ಹಂಗತ್ತೆ ಅಂದ್ರೆ ಹೆಂಗೆ ರೀ, ಒಂದು ಒಗ್ಗರಣೆ ಕೊಡ್ರಿ, ಭಾಳ ಚಲೋ ಆಗ್ತೈತಿ. ಅದಕ್ಕೆ ನಾವಿಲ್ಲಿ ತುಪ್ಪ ಕಾಯಕ್ಕೆ ಇಟ್ಟಿದ್ದೀವಿ. ತುಪ್ಪ ಕಾದ ನಂತರ ಅದಕ್ಕೊಂದಿಟ್ಟು ಇಂಗು, ಸಣ್ಣಂಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ, ಒಣ ಕೆಂಪು ಮೆಣಸಿನ್ಕಾಯಿಯನ್ನು ನೀವು ಈ ರೀತಿ ತುಪ್ಪದಾಗ ಕರಿಬೇಕು. ಕರೆದಾದ್ಮೇಲೆ ಅದಕ್ಕೊಂದೀಟು ಖಾರ ಹಾಕಿ ಒಗ್ಗರಣೆ ಕೊಡಬೇಕು. ಇಷ್ಟ ರೀ, ಮತ್ತೇನೂ ಇಲ್ಲ. ಸಿಂಪಲ್ಲಾಗಿ ಅಗದಿ ಸರಳಾಗಿ ಈ ಒಂದು ಉದ್ದಿನಬೇಳೆ ದಾಲ್ ಫ್ರೈ ಅಥವಾ ಉದ್ದಿನಬೇಳೆ ಸಾರು ರೆಡಿ ಆಕೈತ್ರಿ. ಹಂಗೆ ಈ ಕಡೆ ನಾವು ಜೀರಾ ರೈಸ್ ಮಾಡ್ಬೇಕ್ರಲ್ಲ, ಅದಕ್ಕೆ ಒಂದಿಟ್ಟು ತುಪ್ಪ, ನಿಮಗೆ ಬೇಕಂದ್ರೆ ಎಣ್ಣೆನೂ ಕಾಯಕ್ಕಿಡ್ಬೋದು. ಅದ್ರಾಗ ಸ್ವಲ್ಪ ಜಾಸ್ತಿನ ಜೀರಿಗೆ ಹಾಕಿ ಹಂಗೆ ಹಸಿಮೆಣಸು ಮತ್ತು ಈರುಳ್ಳಿ ಉದ್ದದಾಗಿ ಕಟ್ ಮಾಡಿದ್ದೀವಿ ರೀ. ಅಷ್ಟು ಹಾಕಿ ಈರುಳ್ಳಿ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಂಗಿಲ್ಲ. ನೀವು ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೋಬೋದು. ಅದಾದ ನಂತರ ನಾವು ನೆನೆಸಿಟ್ಟಂತಹ ಅಕ್ಕಿಯನ್ನು ಇಲ್ಲಿ ಹಾಕಿದ್ದೀವಿ. ಹಾಕಿ ಮುಂದಕ್ಕೆ ಅದಕ್ಕೆ ನಾವು ಉಪ್ಪನ್ನು ಸಹ ಸೇರಿಸ್ತೀವಿ ರೀ. ಉಪ್ಪು ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಸೇರ್ಸಾಕತ್ತೀವಿ. ತಿಳಿತಿಲ್ಲ, 2.5 ಕಪ್ ನೀರಷ್ಟು ಹಾಕಿ ನಾವಿಲ್ಲಿ ಬರಬ್ಬರಿಯಾಗಿ ಈ ಒಂದು ಅನ್ನ ಸಹ ರೆಡಿ ಮಾಡ್ಕೊಳ್ತೀವಿ. ಜೀರಿಗೆ ಅನ್ನ ಅಥವಾ ಜೀರಾ ರೈಸ್, ಹಂಗೆ ದಾಲ್ ಅಂತರೂ ಏಕದಮ್ ಫಸ್ಟ್ ಕ್ಲಾಸಾಗಿ ರೆಡಿ ಆಯ್ತು ರೀ. ನಿಮಗೆ ಹೇಳಿದಾಗ ಇದೊಂದು ಹೆಲ್ದಿಯಾಗಿರುವಂತಹ ರೆಸಿಪಿ, ಅಷ್ಟು ಟೇಸ್ಟಿಯಾಗಿ ಇರ್ತೈತಿ. ಎಂದು ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದು ಸಲ ನೀವು ಟ್ರೈ ಮಾಡಿರಿ, ಇಷ್ಟ ಆಗ್ತೈತಿ ನಿಮ್ಗೆ ಭಾಳ ಇಷ್ಟ. ಇನ್ನು ಮುಂದಿನ ರೆಸಿಪಿ ಕಡೆ ಹೋಗೋಣ ಬರ್ರಿ. ಹಂಗಾದ್ರೆ ಈ ಮುಂದಿನ ರೆಸಿಪಿನೂ ಅಷ್ಟೇ ರೀ, ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ರೆಸಿಪಿ ರೀ. ಇದು ಮಸ್ತಾಗಿ ದಾಲ್ ಪಾಲಕ್ ಅಂತ ನಾವು ಏನು ತೋರ್ಸಾಕತ್ತೀವಿ ನೋಡ್ರಿ, ಇದು ಸಹ ಜೀರಾ ರೈಸ್ ಜೊತೆ ಭಾಳ ಮಸ್ತ್ ಅನಿಸ್ತೈತಿ. ಇಲ್ಲಿ ನಾವು ನೆನೆಸಿಟ್ಕೊಂಡಂತಹ ಏನದಾವ್ರಿ ಹೆಸರು ಕಾಳನ್ನು ನಾವು ನೆನೆಸಿ ಮೊದಲು ಇಟ್ಕೊಂಡಿದ್ದೀವಿ. ಅವನ್ನ ಕುಕ್ಕರ್ದಾಗ ಹಾಕಿ ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪನ್ನು ಹಾಕಿ ಅದರ ಜೊತೆ ಅರಿಶಿನ ಪುಡಿಯನ್ನು ನಾವಿಲ್ಲಿ ಸೇರಿಸಿದೇವೆ ರೀ. ಅಷ್ಟು ಹಾಕಿ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿ ಈ ಕುಕ್ಕರ್ನ ಕುದಿಯಾಕ ಇಟ್ಬಿಡ್ರಿ. ಗೊತ್ತಾದ್ರಲ್ಲ, ಅದು ವಿಜಿಲ್ ಹೊಡೀಲಿ, ಅಲ್ಲಿ ತಕ್ಕ ನೀವು ಚಲೋ ತಂಗಿ ಅದನ್ನು ಬಿಟ್ಟುಬಿಡ್ರಿ. ಇನ್ನು ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಜೀರಿಗೆನ ಹಾಕಿದ್ದೇವೆ ರೀ. ಜೀರಿಗೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಸಣ್ಣ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಒಂದು 4-5 ಗೋಡಂಬಿ, ಶುಂಠಿ ಇವನ್ನೆಲ್ಲನೂ ನಾವು ಸೇರಿಸ್ಬೇಕು. ಇವನ್ನೆಲ್ಲನೂ ಸೇರಿಸಿದಾದ್ಮೇಲೆ ಅವನ್ನ ಸ್ವಲ್ಪ ಎಣ್ಣೆ ಒಳಗೆ ನೀವು ಆ ಕಡೆಯಿಂದ ಈ ಕಡೆಯಿಂದ ಮಾಡಿ ಹುರಿರಿ. ಹಂಗೆ ಇಲ್ಲಿ ತೆಂಗಿನಕಾಯಿನ ಹಾಕಿದ್ದೇವೆ, ಮ್ಯಾಗಿನ ಸಿಪ್ಪಿ ತೆಗೆದು ಹಾಕಿದ್ದೇವೆ ಅಷ್ಟೇ ರೀ. ಆಮೇಲೆ ಅದನ್ನು ಸಹ ನೀವು ಸ್ವಲ್ಪ ಬಿಸಿ ಮಾಡ್ರೆ ಸಾಕು. ಅದರ ಜೊತೆ ನೆಕ್ಸ್ಟ್ ನಾವು ಒಂದು ಏಲಕ್ಕಿಯನ್ನು ಈಗ ಸೇರಿಸಿದ್ದೀವಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಾಕಿರಿ. ಆಮೇಲೆ ಅದನ್ನು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಮಾಡಿ ಒಂದಿಟ್ಟು ಬಿಸಿ ಆದ್ಮೇಲೆ ನಾವೀಗ ಅದನ್ನು ರುಬ್ಕೊಂಡು ಬರಬೇಕು. ಅಂದ್ರೆ ಮಿಕ್ಸರ್ ಜೊತೆ ಹಾಕಿ ಗರ್ರ ಅನಿಸ್ಕೊಂಡು ನೀವು ತೊಗೊಂಡು ಬರ್ರಿ. ಈ ಒಂದು ಪೇಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕ್ರಿ. ತಿಳಿತ್ರಲ್ಲ, ಇನ್ನು ನಾವು ಕುದಿಯಾಕಿಟ್ಟಂತಹ ಹೆಸರು ಕಾಳನ್ನು ಚಲೋ ತಂಗಿ ಕುದ್ದಿರ್ತಾವು, ನೀವು ನೋಡ್ಬೋದು.
ಇನ್ನು ಮುಂದಕ್ಕೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿ ತೊಗೊಂಡ ಅಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಟು ಎಣ್ಣೆ ಕಾದಾದ ನಂತರ ಸ್ವಲ್ಪ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಇಟ್ಟು ಹಿಂಗನ್ನು ಹಾಕಿಬಿಡ್ನು. ಹಿಂಗನ್ನು ಹಾಕಿದ ಮೇಲೆ ನಾವು ಅದಕ್ಕೆ ದಾಲ್ಚಿನಿ, ಒಂದು 2 ಒಣ ಕೆಂಪು ಮೆಣಸಿಕಾಯಿ, ಒಂದು ಪುಲಾವ್ ಎಲೆ ಇಷ್ಟನ್ನು ಹಾಕಿದೇವ್ರಿ. ಆಮೇಲೆ ಸಣ್ಣಂಗೆ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನು ನಾವಿಲ್ಲಿ ಸೇರ್ಸಾಕತ್ತೇವ್ರಿ. ಆ ಪಾಲಕ್ ಸೊಪ್ಪನ್ನು ಹಾಕಿ ಅದಕ್ಕೆ ನಾವು ಮಾಡಿಟ್ಕೊಂಡಂತಹ ಪೇಸ್ಟ್, ಈಗ ಮಸಾಲೆ ಏನು ಮಾಡಿಟ್ಟಿದ್ದೀವಿ ನೋಡ್ರಿ, ಆ ಪೇಸ್ಟನ್ನು ಹಾಕಿ ಒಮ್ಮೆ ನೀವು ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ಒಂದಿಷ್ಟು ಅರಿಶಿನ ಪುಡಿಯನ್ನು ಸೇರಿಸಬೇಕು. ಅರಿಶಿನ ಪುಡಿಯನ್ನು ಸ್ವಲ್ಪ ಸೇರಿಸಿದ ನಂತರ ಅದನ್ನು ಚಲೋ ತಂಗಿ ಒಮ್ಮೆ ಮಿಕ್ಸ್ ಮಾಡಿರಿ. ಆಮೇಲೆ ಅದಕ್ಕೆ ನೀವು ಆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಸೇರಿಸಿ ಇಲ್ಲಿ ತಂದು ಹಾಕಿಬಿಡ್ರಿ. ಇಷ್ಟನ್ನು ಹಾಕಿದ ನಂತರ ಚಲೋ ತಂಗಿ ಅದನ್ನು ಒಮ್ಮೆ ಕರೆಕ್ಟಾಗಿ ನೀವು ಕೂಡಿಸ್ಬೇಕು. ಆಮೇಲೆ ಅದಕ್ಕೆ ಟೊಮೆಟೊ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಸಾಕಾಗ್ತೈತೆ ರೀ. ಅಷ್ಟೇ ರೀ. ಅಷ್ಟು ಹಾಕಿ ಅದನ್ನು ಮತ್ತೊಮ್ಮೆ ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೆ ಮಸಾಲೆಗಳನ್ನು ನೀವು ಸ್ವಲ್ಪ ಸೇರಿಸ್ರಿ. ಮಸಾಲೆ ಅಂತ ಭಾಳ ಅಂತ ಏನಿಲ್ಲ, ಸ್ವಲ್ಪ ನೀವು ಅದಕ್ಕೆ ಜೀರಾ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಸೇರಿಸಿದ್ರು ಸಾಕು. ಹಂಗೆ ಆಗಲೇ ಕುದಿಸಿದಂತಹ ಈ ಹೆಸರು ಕಾಳನ್ನ ನಾವಿಲ್ಲಿ ತಂದು ಸೇರಿಸಿ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಟ್ಟು ಕುದಿಸ್ಬೇಕ್ರಿ. ಅಂದಾಗನ ಬರಬ್ಬರಿಯಾಗಿ ರೆಡಿ ಆಕತಿ. ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪನ್ನು ಹಾಕಿ ಕುದಿಯಾಕ ಬಿಟ್ಬಿಡ್ರಿ. ಚಲೋ ತಂಗಿ ಕುದಿತೈತಿ. ಇನ್ನು ಒಂದು ಕಪ್ ನಾವಿಲ್ಲಿ ರೈಸನ್ನು ತೊಗೊಂಡಿದ್ದೆವು, ಬಾಸ್ಮತಿ ಅಕ್ಕಿರಿ. ಅವನ್ನೂ ಸಹ ನಾವು ನೀರು ಹಾಕಿ ವಾಶ್ ಮಾಡಿ ಆಮೇಲೆ ಈ ಕುದಿ ನೀರು ಹಾಕಿ ಒಂದಿಟ್ಟು ಉಪ್ಪು ಹಾಕಿ ಕುದಿಯಾಕ ಬಿಡಾಕತ್ತೀವ್ರಿ. ಮುಚ್ಚಾತಿಲ್ಲ ಅಷ್ಟೇ ರೀ, ಹಂಗೆ ಕುದಿಸ್ಲಿ. ಆಮೇಲೆ ಅದಕ್ಕೆ ಬೇಕಂದ್ರೆ ಒಂದು ಈಟು ನಡಬರ್ಕ್ ತುಪ್ಪ ಬಿಟ್ಟು ಕುದಿಸ್ಬಹುದು. ಆಮೇಲೆ ನೆಕ್ಸ್ಟ್ ಅದನ್ನು ನಾವು ಒಂದು ಅಂದರೆ ಏನ್ರಿ ಸ್ಟೇನ್ ಮಾಡಿ ತೊಗೊಳತ್ತಿದ್ದೆವು. ಆಮೇಲೆ ಈ ಕಡೆ ಒಂದು ಪಾನ್ನಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕಾಯಕ್ಕಿಟ್ಟ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಿರಿ. ಆಮೇಲೆ ಅದಕ್ಕೆ ಒಂದು ಹಸಿ ಮೆಣಸಿಕಾಯನ್ನು ಸಣ್ಣಗೆ ಕಟ್ ಮಾಡಿ, ಅಂದ್ರೆ ಭಾಳ ಸಣ್ಣ ಅಲ್ಲ, ಒಂದು ಮೆಣಸಿಕಾಯನ್ನು ಹಿಂಗೆ ಕಟ್ ಮಾಡಿ ಹಾಕಿ ಅದಾದ ನಂತರ ಅದಕ್ಕೆ ಈಗ ನಾವು ಮಾಡಿಟ್ಕೊಂಡಂತಹ ರೈಸ್ ರೀ, ಅದ್ರ ಜೊತೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಕೊಡಾತಿದ್ದೀವಿ. ಸಿಂಪಲ್ಲಾಗಿ ಅಗದಿ ಸರಳ ಆಗಿರುವಂತಹ ಅನ್ನ, ಅದ್ರ ಜೊತೆ ಭಾಳ ಮಸ್ತಾಗಿರುವಂತಹ ದಾಲ್ ಪಾಲಕ್ ರೀ. ಏಕದಮ್ ಅಂದ್ರೆ ಏಕದಮ್ ಮಸ್ತ್ ಇರ್ತೈತಿ. ನೀವು ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದ ಮಾಡ್ಕೋಬೇಕ್ರಿ. ಯಾಕಂತಂದ್ರೆ ನೀವು ಅದನ್ನು ಅಷ್ಟು ಇಷ್ಟಪಡ್ತೀರಿ. ಈಸಿ ಐತ್ರಿ, ಟೇಸ್ಟಿನೂ ಐತ್ರಿ, ಅದ್ರ ಜೊತೆ ಹೆಲ್ದಿನೂ ಐತ್ರಿ. ಇನ್ನು ಮತ್ತೇನು ಬೇಕ್ರಿ? ಹಾಗಾದ್ರೆ ಮುಂದಿನ ರೆಸಿಪಿ ಕಡೆ ಹೋಗೋನು ಬರ್ರಿ. ಇದಕ್ಕೂ ಒಂದು ಸಿಂಪಲ್ ಆಗಿರುವಂತಹ ಜೀರಾ ರೈಸ್ ರೀ ಮತ್ತು ಒಂದು ದಾಲ್ ರೆಸಿಪಿಯನ್ನು ನಿಮಗೆ ನಾವು ತೋರ್ಸಾಕತ್ತೀವಿ. ಭಾಳಷ್ಟು ಆಪ್ಷನ್ಗಳನ್ನ ಕೊಡತ್ತೀವಿ. ನೀವು ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಮೊದಲಿಗೆ ಒಂದು ಕುಕ್ಕರ್ದಾಗ ನಾವಿಲ್ಲಿ ಒಂದು ಅರ್ಧ ಕಪ್ ಕಡಲೆಬೇಳೆಗಳನ್ನ ತೊಗೊಂಡಿದ್ದೀವಿ. ಆ ಕಡಲೆಬೇಳೆಗೆ ಸ್ವಲ್ಪ ನೀರನ್ನು ಹಾಕಿ ಒಂದ್ಸಲ ವಾಶ್ ಮಾಡಿ ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಸೇರಿಸಿ ಅದ್ರ ಜೊತೆ ಒಂದು ಟೊಮ್ಯಾಟೊ ಕಟ್ ಮಾಡಿ ನೀವು ಸೇರಿಸ್ರಿ. ಹಾಗೆ ಒಂದು ಈಟ ಉಳ್ಳಾಗಡ್ಡಿನೂ ಒಗೆದು ಬಿಡ್ರಿ. ಅದಾದ ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ನಾವು ಸೇರಿಸಿದ್ದೀವಿ, ದಾಲ್ಚಿನ್ನಿ ಒಂದು ಸ್ವಲ್ಪ ಸೇರಿಸಿದ್ದೀವಿ. ಇಷ್ಟನ್ನೆಲ್ಲ ಹಾಕಿ ಅದಕ್ಕೆ ಒಂದು ಕಪ್ಪು ಏಲಕ್ಕಿ ಅಥವಾ ದಪ್ಪ ಏಲಕ್ಕಿಯನ್ನು ನೀವು ಹಾಕಿ ಹಂಗೆ ಒಂದು 2 ಹಸಿಮೆಣಸಿಕಾಯನ್ನು ಈಗ ಸೇರಿಸಿ ಅದರ ಜೊತೆ ಒಂದಿಟ್ಟು ಅರಿಶಿನ ಪುಡಿಯನ್ನು ನೀವು ಹಾಕಬೇಕು. ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿ ಕರೆಕ್ಟಾಗಿ ನೀವು ಅದನ್ನು ಒಂದು ಈಟ ಅದಕ್ಕೆ ತುಪ್ಪ ಹಾಕಿ ಮುಚ್ಚಿಬಿಟ್ರೆ ಸಾಕ್ರಿ. ಕುದಿಯಾಕ ನೀವು ಬಿಟ್ಟುಬಿಡಬೇಕು. ಚಲೋ ತಂಗಿ ಬೇಳೆ ಎಲ್ಲ ಕುದೀತಾವು, ಅಲ್ಲಿ ತಕ್ಕ ನೀವು ಕುದಿಸ್ರಿ. ಕುದಾದ ನಂತರ ಅದ್ರಾಗ ಹಾಕಿದಂತಹ ದಾಲ್ಚಿನ್ನಿ ಮತ್ತು ಈ ಕಪ್ಪು ಏಲಕ್ಕಿ ಎರಡೂ ನೀವು ತಕ್ಕೊಂಡ್ಬಿಡ್ಬೇಕ್ರಿ. ಇಷ್ಟು ಹಾಕಿ ಏನು ಮಾಡ್ತೀರಿ ನೋಡ್ರಿ, ಹಿಂಗೆ ಚಲೋ ತಂಗಿ ಒಂದು ಈಟ ಮಿಕ್ಸ್ ಮಾಡಿರಿ. ಬರಬರಿಯಾಗಿ ಬೇಳೆ ಕುದ್ದಾವೋ ಇಲ್ಲ ಅಂಥೇಳಿ ನಿಮಗೆ ಗೊತ್ತಾಗ್ತೈತೆ. ಅವಾಗನ ಒಂದು ಈಟ ಕಡಿಬೋದು. ಇಲ್ಲ ಅಂತಂದ್ರೆ ಬೀಟ್ರ್ ತೊಗೊಂಡು ಚಲೋ ತಂಗಿ ಬೀಟ್ರನ್ನು ಸ್ವಲ್ಪ ಮಾಡ್ರೆ ನಡಿತೈತಿ. ಹಾಗೆ ಒಂದು ಪಾತ್ರದಾಗ ತುಪ್ಪ ಮತ್ತು ಎಣ್ಣೆ ಎರಡೂ ಸೇರಿಸಿದ್ದೀವಿ. ನೀವು ಎರಡರಾಗ ಒಂದು ಹಾಕಿದ್ರೂ ನಡಿತೈತಿ. ಹಾಗೆ ಅವು ಸ್ವಲ್ಪ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗನ್ನು ನಾವು ಸೇರಿಸ್ಬೇಕು. ಅದ್ರ ಜೊತೆ 2 ಒಣ ಕೆಂಪು ಮೆಣಸಿಕಾಯಿ, ಒಂದು 2 ಪುಲಾವ್ ಎಲೆ, ಮತ್ತು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ, ತುರಿದಿಟ್ಕೊಂಡಂತಹ ಶುಂಠಿ, ಒಂದು ಅರ್ಧ ಈ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಹೆರಚಿ ನೀವು ಇಲ್ಲಿ ಹಾಕಿ ಅದನ್ನು ಒಂದು ಈಟ ಫ್ರೈ ಮಾಡಿರಿ. ತಿಳಿತಿರಲ್ಲ, ಹಿಂಗೆ ಭಾಳ ಚಲೋ ತಂಗಿ ಮಾಡ್ಬೋದು ರೀ. ಈಸಿಯಾಗಿರುವಂತಹ ಒಂದು ದಾಲ್ ಅಥವಾ ಸಾಂಬಾರು ರೆಸಿಪಿ ರೀ. ಸಿಂಪಲ್ಲಾಗಿ ರೆಡಿ ಆಗ್ತೈತಿ. ಮುಂದಕ್ಕೆ ಇದ್ರಾಗ ಒಂದಿಟ್ಟು ಅರಿಶಿನ ಪುಡಿಯನ್ನು ನಾವು ಹಾಕಬೇಕು. ಹಂಗೆ ಖಾರದ ಪುಡಿಯನ್ನು ನಾವು ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಸೇರಿಸಿ ಅದ್ರ ಜೊತೆ ಗರಂ ಮಸಾಲನ್ನು ನಾವು ಹಾಕಿದ್ದೀವಿ. ಅಷ್ಟು ಹಾಕಿ ಕರೆಕ್ಟಾಗಿ ಒಮ್ಮೆ ಅದನ್ನು ಮಿಕ್ಸ್ ಮಾಡೋರಿ. ಚಲೋ ತಂಗಿ ಅದೆಲ್ಲನೂ ಮಿಕ್ಸ್ ಆಗಬೇಕು, ಬರಬ್ಬರಿಯಾಗಿ ಆಗ್ತೈತಿ. ಆಮೇಲೆ ಈ ಕುದಿಸಿಟ್ಟಂತಹ ಬೇಳೆಯನ್ನು ನಾವು ತೊಗೊಂಬಂದ ಹಾಕಬೇಕ್ರಿ. ಈ ಬೇಳೆ ಹಾಕಿದ ನಂತರ ಕರೆಕ್ಟಾಗಿ ಈ ರೀತಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡಿ.
ಮಿಕ್ಸ್ ಮಾಡಿ ಚಲೋ ತಂಗಿ ಭಾಳ ಮಸ್ತಾಗಿ ಇದನ್ನು ನೀವು ಕುದಿಸ್ಬೇಕು. ಅದೆಲ್ಲ ಕರೆಕ್ಟಾಗಿ ಕುದ್ದಾದ ನಂತರ ನೀವು ಅದಕ್ಕೆ ಏನು ಮಾಡ್ಬೇಕ್ರಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಲೋ ತಂಗಿ ಕುದಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಸಾಂಬಾರು ಅಥವಾ ದಾಲ್ ರೆಡಿ ಆಕತಿ. ಇದ್ರ ಜೊತೆ ಜೀರಾ ರೈಸ್ ತೋರಿಸಿಲ್ಲ, ಯಾಕಂದರೆ ಹಿಂದೆ ತೋರಿಸಿದ್ದೀವಿ. ಅದ್ರಾಗ ಜಸ್ಟ್ ವಟಾಣಿ ಒಂದು ಆ್ಯಡ್ ಮಾಡಿದ್ದೀವಿ, ಬಟಾಣಿ, ಹಸಿ ಬಟಾಣಿ ಇಷ್ಟು ಮಾಡಿದ್ರೆ ಈ ಒಂದು ರೆಸಿಪಿನೂ ರೆಡಿ ಆಕೈತ್ರಿ. ಇನ್ನು ಮುಂದಕ್ಕೆ ಒಂದು ಏನು ರೆಸಿಪಿ ತೋರ್ಸಕತ್ತಿದ್ರಲ್ಲ ರೈಸ್ ಜೊತೆ, ಇದೊಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ರೀ. ನೀವು ಎಂದ ತಿಂದಿರ್ಲಿಕ್ಕಿಲ್ಲ ಬಹುಶಃ. ಇದು ತಿಂಡೆ ಪಲ್ಯ ಅಂತ ಕರಿತೀವಿ. ಅದಕ್ಕೆ ಹೆಂಗೆ ಮಾಡೋದ್ರಿ, ಒಂದು ಮಿಕ್ಸರ್ ಜಾರ್ದಾಗ ನಮ್ಮ ತೆಂಗಿನಕಾಯಿ ಮತ್ತು ಈ ಹಸಿಮೆಣಸಿಕಾಯಿ, ಜೀರಿಗೆ ಎಲ್ಲನೂ ಹಾಕಿ ಅದರ ಜೊತೆ ಅರಿಶಿನ ಪುಡಿಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಅದಾದ ನಂತರ ನಾವು ಇದಕ್ಕೆ ಕರಿಬೇವನ್ನು ಹಾಕಿದ್ದೀವಿ ರೀ. ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಅದನ್ನು ರುಬ್ಕೊಂಡು ಬರ್ಬೇಕ್ರಿ. ಚಲೋ ತಂಗಿ ಗರ್ರ ಅನ್ಸ್ಕೊಂಡು ನಾವು ತೊಗೊಂಡು ಬರಬೇಕು. ಅದಾದ ನಂತರ ನಡ್ಬಾರ್ಕು ಒಂದಿಟ್ಟು ನೀರನ್ನು ಸೇರಿಸಿ ಆಮೇಲೆ ಮತ್ತೊಮ್ಮೆ ಗರ್ರ ಅನಿಸಿದ್ರೂ ನಡೀತೈತೆ ರೀ. ಇನ್ನು ಬರ್ರಿ ತೋರಿಸ್ತೀವಿ ನಮಗೆ ತಿಂಡಿ ಅಂದರೆ ಹಿಂಗಿರ್ತಾವೆ. ನೀವು ಬೇರೆ ಏನೇನು ಹೆಸರಿಂದ ಕರಿತೀರಿ ನೋಡಿ. ಇದ್ರ ಮ್ಯಾಗಿಂದ ಏನು ಸಿಪ್ಪಿ ಇರ್ತದಲ್ಲ ಅದನ್ನು ಚಾಕುಲೆ ಹಿಂಗೆ ಸೌರಿ ತಕ್ಕೊಂಬಿಡ್ಬೇಕು ಅಷ್ಟೇ ರೀ. ಅಷ್ಟು ತಕ್ಕೊಂಬಿಡ್ರಿ. ನಿಮ್ಗೆ ಕಾಯಿ ಟೊಮೆಟೊ ಕಂಡಂಗೆ ಕಾಣ್ತಾವೆ ನೋಡೋಕೆ, ಆದ್ರೆ ಅಲ್ಲ. ಆಮೇಲೆ ಅದ್ರ ತುಂಬ ಅದು ಇರ್ತೈತಿಲ್ಲ ಅದನ್ನು ತೆಗೆದ ಅವನ್ನ ಹಿಂಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕ್ರಿ. ತಿಳಿದ್ರೆ ನಡ್ಬಾರ್ಕೆ ಇಷ್ಟ ಕಟ್ ಮಾಡಿ ನೀವು ರೆಡಿ ಮಾಡ್ಕೊಂಡಿರಿ. ಇನ್ನು ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದಾದ ನಂತರ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರ್ತೇವೆ ಈ ಪಲ್ಯಕ್ಕೆ. ಆಮೇಲೆ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಆಮೇಲೆ ಉಳ್ಳಾಗಡ್ಡಿನೂ ಹಾಕಿ ನಂತರ ಕರಿಬೇವು ಆಮೇಲೆ ಬರೋಬ್ಬರಿಯಾಗಿ ಅದನ್ನು ಒಂದಿಟ್ಟು ಎಣ್ಣೆ ಕರಿಬೇಕು. ಅದಾದ ನಂತರ ನೀವು ಅದಕ್ಕೆ ಈ ಕಟ್ ಮಾಡ್ಕೊಂಡಂತಹ ಎಲ್ಲ ತಿಂಡಿಗಳನ್ನು ಹಾಕಿ ಮಿಕ್ಸ್ ಮಾಡಬೇಕ್ರಿ. ನೋಡಿ ಈ ಎಣ್ಣೆ ಒಳಗೆ ಇದೊಂದು ಸ್ವಲ್ಪ ಚಲೋ ತಂಗಿ ಇವೆಲ್ಲನೂ ಫ್ರೈ ಆಗ್ಬೇಕ್ರಿ. ಅಲ್ಲಿ ತನಕ ನೀವು ಅದನ್ನು ಸ್ವಲ್ಪ ಸಮಾಧಾನಲೇ ಮಾಡ್ಕೋತಾ ಹೋಗ್ಬೇಕಾಕೈತ್ರಿ. ಹಂಗೆ ಮುಂದಕ್ಕೆ ಇದ್ರಾಗ ಒಂದು ಇಟ್ಟು ನಾವು ಉಪ್ಪನ್ನು ಹಂಗೆ ಸ್ವಲ್ಪ ಮ್ಯಾಲಿಂದ ಉಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡೋ. ಅದಾದ ನಂತರ ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸ್ವಲ್ಪ ಸೇರಿಸೋಣ. ತಿಳಿತ್ರಲ್ಲ. ಇಷ್ಟ ಆದಮೇಲೆ ಮತ್ತು ಅದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ತಿರುಗಾಡ್ಕೋತ ಇರ್ರಿ. ಅದಾದ ನಂತರ ನಾವಲ್ಲಿ ಟೊಮ್ಯಾಟೋವನ್ನು ಸೇರಿಸ್ಬೇಕಾಕೈತ್ರಿ. ಟೊಮ್ಯಾಟೊ ಸೇರಿಸಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ, ಮೊದಲು ಹಾಕಿದ್ರು ನಡೀತೈತು ಆಮೇಲೆ ಹಾಕಿದ್ರು ನಡೀತೈತಿ ಟೊಮ್ಯಾಟೊ. ಹೌದ್ರಿ. ಮುಂದಕ್ಕೆ ಆಗಲೇ ಏನು ನಾವೆಲ್ಲ ಪೇಸ್ಟ್ ಮಾಡಿ ತೊಗೊಂಬಂದಿರಲ್ಲ ಆ ಪೇಸ್ಟನ್ನು ಇಲ್ಲಿ ಹಾಕಿ ಈ ಪಲ್ಯ ಜೊತೆ ಅಥವಾ ಏನು ಹೆರ್ಚಿ ಹಾಕಿದ್ದೆ ನೋಡಿರಿ ಅದ್ರ ಜೊತೆ ಮಿಕ್ಸ್ ಆಗುವಂಗೆ ನೀವು ಅದನ್ನು ಕೂಡಿಸ್ಬೇಕ್ರಿ. ಆಮೇಲೆ ಇದಕ್ಕೊಂದಿಟ್ಟು ಗರಂ ಮಸಾಲನ ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಬೇಕು. ಮುಂದಕ್ಕೆ ಆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಹಾಕಿರಿ. ನೀರನ್ನು ಹಾಕಿ ಇದ್ರಾಗ ಸೇರಿಸಿ ಅದನ್ನು ಕುದಿಯಾಕ ನೀವು ಬಿಡಬೇಕು. ಚಲೋ ತಂಗಿ ಅದು ಕುದ್ದ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ತಕ್ಕ ನೀವು ಅದನ್ನು ಬರೋಬ್ಬರಿಯಾಗಿ ಮಾಡಬೇಕು. ಇಷ್ಟ ಮಾಡಿದ್ರಿ ಲಾಸ್ಟಿಗೆ ಒಂದು ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈಸಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಒಂದು ತಿಂಡಿ ಪಲ್ಯ ರೆಡಿ ಆಕೈತಿ. ರೈಸ್ ಜೊತೆ ಜೀರಾ ರೈಸ್ ಜೊತೆ ಎಲ್ಲದ್ರ ಜೊತೆನೂ ಒಂದು ಸಿಂಪಲ್ ಆಗಿ ಭಾಳ ಮಸ್ತ್ ಅನಿಸ್ತೈತಿ. ಇನ್ನು ಮತ್ತೊಂದು ರೀತಿಯ ಹೆಸರು ಕಾಳು ರೆಸಿಪಿಯನ್ನು ಈಗ ನಿಮ್ಗೆ ತೋರಿಸ್ಕೊಡ್ತೇವೆ. ಇದೊಂದು ರೀತಿಯ ವಿಭಿನ್ನ ಹೆಸರು ಕಾಳು ರೀ. ಚಲೋ ಆಕೈತಿ. ಹಂಗಾದ್ರೆ ನೋಡೋಕೆ ಬರ್ರಿ. ಇಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳುಗಳದಾವ್ರಿ. ಆ ಮೊಳಕೆ ಬರಿಸಿದ ಹೆಸರು ಕಾಳುಗಳನ್ನ ನಾವು ಕುಕ್ಕರ್ದಾಗ ಹಾಕಿ ಅದಕ್ಕೆ ನೀರನ್ನು ಒಂದು 2 ಕಪ್ ಇದ್ದಾವ್ರಿ ಅವು ನೀರನ್ನು ಹಾಕಿ ಅದರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ನಾವೀಗ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ತೊಗೊಂಡ್ಬಿಡ್ನು. ಇವನ್ನ ನಾವು ಕುದಿಯಾಕ ಇಡಬೇಕ್ರಿ. ಚಲೋ ತಂಗಿ ಈ ಕಡೆವ ಕುದಿಲಿ. ಅಲ್ಲಿ ಸೀಟು ಹೊಡಿತಿರ್ತೈತಿ. ಅಲ್ಲಿ ಥರ ನೀವು ಏನು ಮಾಡಿರಿ, ಒಂದು ಸ್ವಲ್ಪ ಒಂದು ಪಾತ್ರದಾಗ ಅಥವಾ ಸಂದು ಯಾವ್ದಾರ ಬಟ್ಲದಾಗ ಮೊಸರು ಹಾಕಿ ಅದನ್ನು ಗರ 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 ಅಂಥೇಳಿ ಕಡದು ತೊಗೋಬೇಕು. ಹಂಗೆ ಅದರೊಳಗೆ ಒಂದು ಹಿಟ್ಟು ನಮ್ಮ ಕಡಲೆ ಹಿಟ್ಟನ್ನು ಸೇರಿಸಿ ಒಂದು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಆ ಮೊಸರು ಜೊತೆ ಗರ್ರ ಅಂತೇಳಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ ಬಿಟ್ರೆ ತೊಗೊಂಡು ಬೀಟ್ ಮಾಡ್ರೂ ನಡೀತೈತಿ. ಚಲೋ ತಂಗಿ ಒಟ್ಟಿನಾಗ ಕೂಡ್ಕೊಳ್ಬೇಕು. ಆಮೇಲೆ ಒಂದು ಕುಟ್ಟಾನ್ಯಾಗ ನಾವು ಹಸಿಮೆಣ್ಸಿಕಾಯಿ ಹಂಗೆ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದ್ದವ್ರಿ ಎಲ್ಲನೂ ಅವನ್ನ ನಾವು ದಮ್ನಮಂಗೆ ಕುಟ್ಟಿ, ಅಂದರೆ ದಮ್ನಮಂಗೆ ಅಂದ್ರೆ ಅದನ್ನು ಸಣ್ಣ ಮಾಡಿದ್ರೆ ಒಟ್ಟು ಕುಟ್ಟಿ ಆಮೇಲೆ ಇದನ್ನ ರೆಡಿ ಮಾಡಿ ನಿಮ್ಮ ಇಟ್ಕೊಂಡ್ಬಿಟ್ಟು ಈ ಕಡೆ ಈ ಹೆಸರು ಮೊಳಕೆ ಕಾಳು ಬರ್ಸಿದ್ದು ನೋಡ್ರಿ ಅವನು ಕುದ್ದಾವು. ಅದರೊಳಗೆ ಈಗ ನಾವು ಇಲ್ಲಿ ಬರೋಬ್ಬರಿಯಾಗಿ ಮೊಸರನ್ನು ಸೇರಿಸಿದ್ದೀವಿ. ಅಂದ್ರೆ ಆ ಕಡಲೆ ಹಿಟ್ಟು ಸೇರಿಸಿದ್ದು ಮೊಸರು ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಇನ್ನು ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಣ ಮೆಣಸಿಕಾಯಿ ಇವನು ನೀವು ಚಲೋ ತಂಗಿ ಆ ಒಂದು ಇಟ್ಟು ಎಣ್ಣೆ ಕರದ ತೊಗೋರಿ. ಅಂದರೆ ಅಲ್ಲೇ ಇರಲವು. ಆಮೇಲೆ ಅದ್ರಾಗ ಒಂದಿಟ್ಟು ಉಳ್ಳಾಗಡ್ಡಿ ಹೋಗದ ಫ್ರೈ ಮಾಡಿ ತಿಳ್ತ್ರಲ್ಲ.
ಆಗಲೇ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಏನಿದ್ರಲ್ಲ ಅವನು ನಾವಿಲ್ಲಿ ಸೇರಿಸಿ ಅದಕ್ಕೆ ಧನಿಯಾ ಪೌಡ್ರಿ, ಜೀರಾ ಪೌಡ್ರು, ಹಾಗೆ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಕರಿಬೇವು ಇಷ್ಟೆಲ್ಲನೂ ನಾವು ಸೇರಿಸ್ಬೇಕು. ಅಷ್ಟೆಲ್ಲ ಸೇರಿಸಿದ ನಂತರ ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ನಾವು ಆಗಲೇ ಕುದಿಸಿಟ್ಟಂತಹ ಆ ಒಂದು ಮೊಳಕೆ ಕಾಳು ಅಂದರೆ ಹೆಸರು ಕಾಳು ಅವನ್ನ ಹಾಕಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ನಾವಿಲ್ಲಿ ಮಾಡಬೇಕು. ಇಷ್ಟು ಮಿಕ್ಸ್ ಮಾಡಿರಿ ಮತ್ತು ಅದನ್ನು ಕುದಿಯಾಕ ಬಿಡ್ರಿ. ಈ ಕಡೆ ಒಂದು 2 ಕಪ್ ನಾವು ಆ ಬಾಸ್ಮತಿ ಅಕ್ಕಿನ ತೊಗೊಂಡು ಅದನ್ನು ತೊಳೆದ ಆಮೇಲೆ ಅದ್ರಾಗ ಬರೋಬ್ಬರಿಯಾಗಿ ಮತ್ತೊಮ್ಮೆ ನೀರು ಹಾಕಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರು ಹಾಕಿ ಆಮೇಲೆ ಅದಕ್ಕೆ ಉಪ್ಪನ್ನು ಒಂದು ಸ್ವಲ್ಪ ನಾವು ಹಾಕಬೇಕು. ಹಿಂಗೆ ಮಾಡಿ ಅದನ್ನು ನೀವು ಕುದಿಸ್ಬೇಕು. ಬರೋಬ್ಬರಿಯಾಗಿ ಸಿಂಪಲ್ಲಾಗಿ ಚಲೋ ತಂಗಿ ಅನ್ನನೂ ರೆಡಿ ಆಕೈತಿ, ಹಂಗೆ ಈ ಕಡೆ ಈ ಒಂದು ಕಾಳು ಸಾಂಬಾರು ರೆಡಿ ಆಗತ್ತೈತ್ರಿ. ಇಷ್ಟು ಮಾಡಿ ಬರೋಬ್ಬರಿಯಾಗಿ ನೀವು ಅದನ್ನು ಎಂಜಾಯ್ ಮಾಡ್ಕೋಬೋದು. ಉಳಿದಿದ್ದೆಲ್ಲ ಇಲ್ಲ ಅನ್ನೋ ಟೈಮ್ದಾಗ ಇಂಥವು ರೆಸಿಪಿಗಳು ಈಸಿಯಾಗಿ ಕಡಿಮೆ ಟೈಮ್ದಾಗ ಆಗುವಂಥವನ್ನ ನೀವು ಮಾಡ್ಕೊಂಡ್ರೆ ಆಗ್ತೈತ್ರಿ. ಬಿಡಿ ಬಿಡಿ ಅನ್ನ ಭಾಳ ಮಸ್ತಾಗಿರೋಂಥ ಹೆಸರು ಕಾಳು ಸಾಂಬಾರು ಈಸಿಯಾಗಿ ರೆಡಿ ಆಕತಿ. ತಪ್ಪಲೆ ಒಂದ್ಸಲ ಟ್ರೈ ಮಾಡಿ. ಮುಂದೆ ಇನ್ನೊಂದು ಲಾಸ್ಟ್ಗೆ ಭಾಳ ಮಸ್ತಾಗಿರುವಂತಹ ನಾನ್ ವೆಜ್ ಅನಿಸ್ಬೇಕು ನಿಮಗೆ, ಆದರೆ ವೆಜ್ ಇರ್ತೈತಿ. ಹಲಸಿನಕಾಯಿಯ ಒಂದು ಪಲ್ಯ ನಿಮಗೆ ತೋರಿಸ್ಕೊಡ್ತೀವಿ ಬರ್ರಿ. ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದ ನಂತರ ಜೀರಿಗೆ, ಧನಿಯಾ ಕಾಳು ಒಂದು 2 ನಾವಿಲ್ಲಿ 1 ಅಥವಾ 2 ರೀ ಏಲಕ್ಕಿ ಮತ್ತು ಚಕ್ಕೆ ಮತ್ತು ರೀ ನೆಕ್ಸ್ಟ್ ನಾವು ಅದಕ್ಕೆ ಈ ಲವಂಗ, ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ, ಅದಾದ ನಂತರ ಹಸಿಮೆಣಸು, ಅದಾದ ನಂತರ ನಾವು ಇದನ್ನೆಲ್ಲನೂ ಹಾಕಿದ ನಂತರ ನಾವಿಲ್ಲಿ ಸ್ವಲ್ಪ ಶುಂಠಿ ಎಲ್ಲ ಕಟ್ ಮಾಡಿ ಹಾಕಿರಿ. ಹಂಗೆ ಅದ್ರ ಜೊತೆ ಗೋಡಂಬಿಯನ್ನು ನಾವು ಸೇರಿಸೋನು ಮತ್ತು ಟೊಮ್ಯಾಟೊ, ಉಳ್ಳಾಗಡ್ಡಿ ಒಂದೊಂದು ಮೀಡಿಯಮ್ ಸೈಜು ಉದ್ದದಾಗಿ ಕಟ್ ಮಾಡಿ ನಾವಿಲ್ಲಿ ಹಾಕಿ ಅದಕ್ಕೊಂದು ಈಟ ಉಪ್ಪನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಳೋರಿ. ಸ್ವಲ್ಪ ಅವೆಲ್ಲನೂ ಫ್ರೈ ಆಗುತ್ತಾನ ನೀವು ನೋಡ್ಕೋತಾ ಇರ್ರಿ. ಇವೆಲ್ಲನೂ ಕರೆಕ್ಟಾಗಿ ಆದಾವ. ಈಗ ಆರಕ್ಕೆ ಬಿಡ್ರಿ. ಇನ್ನು ಈ ಕಡೆ ಹಲಸಿನ ಹಣ್ಣು ಅಂತೂ ರೆಡಿ ಆಯ್ತು ರೀ. ಹಣ್ಣು ಅಂದ್ರೆ ಹಸಿದ ಇರ್ತೈತಿನ. ಆಮೇಲೆ ಕಟಲ್ ಸಬ್ಜಿ ಅಂತಾರೆ ನೋಡ್ರಿ, ಅದನ್ನು ಮಾಡಕ್ಕೆ ಹೊಂಟಿದ್ವಿ, ಮತ್ತೇನಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹಂಗೆ ಅರಿಶಿನ ಪುಡಿ ಮತ್ತು ನೀರನ್ನು ಹಾಕಿ ನಾವು ಕುದಿಯಾಕ ಇಡಬೇಕು. ಇನ್ನು ಉಳಿದಿದ್ದಾಗಲೇ ಏನು ತನಗೆ ಹಾಕಿಬಿಟ್ಟಿದ್ದೇವಲ್ಲ ಅದನ್ನೆಲ್ಲನೂ ನಾವೀಗ ಪೂರ್ತಿ ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿರಿ, ಆಮೇಲೆ ರುಬ್ಕೊಂಡು ಬರ್ರಿ. ಈ ಕಡೆ ಹಲಸಿನ ಕುದಿಯಾತಿರ್ತೈತಿ, ಆಮೇಲೆ ಈ ಕಡೆ ಪೇಸ್ಟ್ನು ರೆಡಿ ಆಗೈತಿ. ಈಗ ನೀವು ಹಲಸಿನಕಾಯಿಯನ್ನು ನೋಡ್ಬೋದು ರೀ. ಚಲೋ ತಂಗಿ ಹಲಸಿನಕಾಯಿ ಕುದ್ದಾವ್, ಕರೆಕ್ಟಾಗಿ ಕುದ್ದಾವ್ರಿ. ಅದ ಕುಕ್ಕರ್ದಾಗ ಸ್ವಲ್ಪ ಎಣ್ಣೆಯನ್ನು ಕಾಯ್ಕಿಡ್ನು, ಸ್ವಲ್ಪ ಜಾಸ್ತಿ ಎಣ್ಣೆ. ಅದಾದ ನಂತರ ಈ ಕುದಿರುವಂತಹ ಹಲಸಿನಕಾಯಿಯನ್ನು ಮತ್ತೆ ನೀವಿಲ್ಲಿ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಹಲಸಿನಕಾಯಿ ಆ ಬೀಜದ ಸಮೇತ ನೀವು ಹಾಕಬೇಕು. ಆಮೇಲೆ ಅದನ್ನು ಈ ಎಣ್ಣೆ ಒಳಗೆ ಫ್ರೈ ಮಾಡಿ ತಕ್ಕೊಂಡು ಇಟ್ಕೋಬೇಕು. ಇನ್ನು ಇದೇ ಒಂದು ಈ ಹಲಸಿನ ಏನಂತಾರಲ್ಲ ಎಣ್ಣೆ ಫ್ರೈ ಮಾಡಿ ಇಟ್ಟಿದ್ದು ನೋಡ್ರಿ, ಅದ ಎಣ್ಣೆ ಒಳಗನ ನಾವು ಒಂದು ಸ್ವಲ್ಪ ದಪ್ಪ ಏಲಕ್ಕಿ, ಹಂಗೆ ಜೀರಿಗೆ, ಆಮೇಲೆ ಅದಕ್ಕೆ ಪುಲಾವ್ ಎಲೆ ಮತ್ತು ಈ ಉಳ್ಳಾಗಡ್ಡಿಯನ್ನು ಹಾಕಿ ಬರೋಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಕೊಡ್ಬೇಕ್ರಿ. ಇಷ್ಟು ಮಿಕ್ಸ್ ಕೊಟ್ಟ ಮೇಲೆ ಅವೆಲ್ಲ ರೆಡಿ ಆಕತ್ರಲ್ಲ. ಅದಾದ ನಂತರ ಒಂದಿಟ್ಟು ಕರಗಿ ಬಿಡ್ತಾವ್ರಿ ಅಷ್ಟು. ಆಮೇಲೆ ಆ ಒಂದು ಪೇಸ್ಟನ್ನು ನಾವು ಇಲ್ಲಿ ತಂದು ಹಾಕಬೇಕು. ಅದರೊಳಗನ ಅಚ್ಚ ಖಾರದ ಪುಡಿಯನ್ನು ನೀವು ಸೇರಿಸ್ರಿ. ಹಂಗೆ ಆಮೇಲೆ 2 ಕೆಂಪು ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಸೇರಿಸಿ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸಿ ಅದ್ರ ಜೊತೆ ಒಂದು ಸ್ವಲ್ಪ ನಿಮ್ಗೆ ಧನಿಯಾ ಪೌಡ್ರ್ ಬೇಕಂದ್ರೆ ಸೇರಿಸ್ಬೋದು, ಜೀರಾ ಪೌಡ್ರನ್ನು ಸಹ ಸೇರಿಸ್ಬೋದು. ಅಷ್ಟು ಮಿಕ್ಸ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೋರಿ. ಅದಾದ ನಂತರ ಲಾಸ್ಟಿಗೆ ಇದಕ್ಕೆ ಆ ಎಣ್ಣೆ ಒಳಗೆ ಫ್ರೈ ಮಾಡಿಟ್ಟಂತಹ ಹಲಸಿನಕಾಯಿಯನ್ನು ಹಾಕಿ ಮಸಾಲೆ ಜೊತೆ ಕಂಪ್ಲೀಟಾಗಿ ನೀವು ಅದನ್ನು ಒಮ್ಮೆ ಇಲ್ಲಿ ಮಿಕ್ಸ್ ಮಾಡಬೇಕು. ಇಷ್ಟು ಮಿಕ್ಸ್ ಮಾಡಿ ಆಮೇಲೆ ಅದೇ ಕುದಿಸಿದ ನೀರನ್ನು, ಹಲಸಿನಕಾಯಿ ಕುದಿಸಿದ ನೀರನ್ನು ತಂದು ಇಲ್ಲಿ ಹಾಕಿ ನೀವು ಬರೋಬ್ಬರಿಯಾಗಿ ಅದನ್ನು ರೆಡಿ ಮಾಡ್ಕೋಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಕಸೂರಿ ಮೆಥಿಯನ್ನು ಕೈಯಾಗಿ ತಿಕ್ಕಿ ಹಾಕಿದ್ರೆ ಸಿಂಪಲ್ಲಾಗಿ ರೆಡಿ ಆಗ್ತೈತ್ರಿ. ಆದ್ರೆ ಇಷ್ಟನ್ನು ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡ್ತೀನಂತಂದ್ರೆ ಏನಿಲ್ಲ ರೀ, ಭಾಳ ಏನಿಲ್ಲ. ಅದ್ರಾಗಿಂದ ಈ ಒಂದು ಕಪ್ ಏಲಕ್ಕಿ ಇರ್ತೈತಿಲ್ಲ ಅಂತ ತೆಗಿರಿ. ಹಂಗೆ ಒಂದು ಈಟು ಎಣ್ಣೆಕಾಯಿಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಇಂಗು, ಉದ್ದದಾಗಿ ಸಣ್ಣಂಗೆ ಹೆಚ್ಚಿದಂತಹ ಶುಂಠಿ, ಆಮೇಲೆ ಒಂದು 2 ಒಣ ಕೆಂಪು ಮೆಣಸಿಗೆ, ಬ್ಯಾಡಗಿ ಮೆಣಸಿಗೆಯನ್ನು ಹಾಕಿ ಫ್ರೈ ಮಾಡಿ ನೀವು ಇದರ ಜೊತೆ ಒಂದು ಈಟು ಖಾರದ ಪುಡಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಿಂಪಲ್ಲಾಗಿ ರೆಡಿ ಆಗ್ತೈತ್ರಿ. ಈ ರೀತಿಯಾಗಿ ನೀವೊಂದು ಹಲಸಿನಕಾಯಿಯ ಭಾಳ ಮಸ್ತಾಗಿರುವಂತಹ ರೆಸಿಪಿ ರೆಡಿ ಮಾಡ್ಕೋಬೋದು. ಹಾಗಾದ್ರೆ ನಾವು ತೋರಿಸಿದ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದಾವೆ ಅನ್ಕೊತೀವಿ. ವಾರದ ಪೂರ್ತಿ ಚಿಂತೆಯನ್ನು ನಾವು ಕಡಿಮೆ ಮಾಡಿದ್ದೀವಿ ಅನ್ಕೊತೀವಿ. ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು. ಧನ್ಯವಾದಗಳು.